ಕಳೆದ ಶನಿವಾರ ಆ ಯುವಕನ ಮನೆಗೆ ನುಗ್ಗಿದ್ದ 5-6 ಜನ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಆತನ ತಾಯಿ ಅಂಗಾಲಾಚಿದ್ರು. ಬಿಡದ ಗುಂಪೊಂದು ರಸ್ತೆಯುದ್ದಕ್ಕೂ ಹಿಗ್ಗಾಮುಗ್ಗಾ ಥಳಿಸಿದ್ರು. ಪೆಟ್ಟು ತಿಂದ ಯುವಕ ಇದೀಗ ಮೃತಪಟ್ಟಿದ್ದಾನೆ. ಭೀಕರ ಹಲ್ಲೆಗೆ ಕಾರಣವಾಗಿದ್ದು ಒಂದು ಹೆಣ್ಣು. ಹಾಗಾದ್ರೆ ಏನಾಯ್ತು? ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಗೃಹಿಣಿ ಜೊತೆ ಯುವಕನ ಲವ್ವಿ ಡವ್ವಿ. ಮನೆಯಲ್ಲಿದ್ದ ಮಹಿಳೆ ಜೊತೆ ಯುವಕ ಲಾಕ್. ತಗಲಾಕೊಂಡ ಪ್ರೇಮಿಗೆ ಮನಸೋ ಇಚ್ಛೆ ಹಲ್ಲೆ. ಅಯ್ಯೋ, ಸಾವಿನ ಮನೆ ಸೇರಿದ್ನಲ್ಲ ರಹಸ್ಯ ಪ್ರೇಮಿ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಯುವಕನೋರ್ವನನ್ನ ನಡು ರಸ್ತೆಯಲ್ಲೇ 4-5 ಜನ ಯುವಕರು ಸಿಕ್ಕ ಹಾಗೆ ಹಲ್ಲೆ ಮಾಡಿದ್ದಾರೆ. ಕೈ ಮುಗಿದು ಬೇಡಿಕೊಂಡರೂ ಬಿಡದ ಈ ಆಸಾಮಿಗಳು ಕೋಪ ಕಡಿಮೆಯಾಗಿ ಸಮಾಧಾನ ಆಗುವವರೆಗೂ ಹಲ್ಲೆ ಮಾಡಿದ್ದಾರೆ. ಹಿಗ್ಗಾಮುಗ್ಗಾ ಪೆಟ್ಟು ತಿಂದಿದ್ದ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಯುವಕನ ಮನೆಯವರು ಕೊಲೆ ಮಾಡಿದ್ದಾರೆಂದು ಆರೋಪಿಸುತ್ತಿದ್ದಾರೆ. ಅಂದ ಹಾಗೆ ಈ ಫೋಟೋದಲ್ಲಿರೋ ಯುವಕನ ಹೆಸರು ನರಸಿಂಹರಾಜು ಅಲಿಯಾಸ್ ಕೊಂಡ. ಯಶವಂತಪುರದ ಮುತ್ಯಾಲ್ ನಗರದ ನಿವಾಸಿ. ಆಟೋ ಓಡಿಸಿಕೊಂಡು ಜೀವನ ಮಾಡುತ್ತಿದ್ದ. ಸಾಲದ್ದಕ್ಕೆ ಪಕ್ಕದ ರಸ್ತೆಯ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಇತ್ತಂತೆ. ಈ ವಿಚಾರ ತಿಳಿದು ಮನೆಯಲ್ಲಿ ಸಾಕಷ್ಟು ಬಾರಿ ಗಲಾಟೆ ಕೂಡ ಆಗ್ತಿತ್ತಂತೆ. ಪೊಲೀಸ್ ಅವರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಕುತ್ಕೊಂಡಿದ್ದೀನಿ ಸರ್. ಈ ಮೆಟ್ಲ ಹತ್ರ ನಾನು ದಬ ಅಂತ ಇದ್ದಾರೆ. ಏನು ದಬ ಮೇಲಕ್ಕೆ ಹೋಗ್ತೀನಿ ಸರ್. ಮೇಲಕ್ಕೆ ಹತ್ತದಲ್ಲಿಗೆ ಕಿಟಕಿದಾನು ಹೋಗಿ ಚೆನ್ನಾಗಿ ಓಡಿಸಿ ಇದು ಕಾಲಲ್ಲಿ ಹಾಕ್ಕೊಂಡು ತನ್ಕೊಂಡು 5 ಜನ 6 ಜನ ಗ್ಯಾಪ್ಕ ಇಲ್ಲ ಸರ್. 5-6 ಜನ ಅಂತ ಗ್ಯಾಪ್ಕ ಇದೆ. ಕಾಲೊಬ್ಬರು ಕೈ ಹಿಂಗೆ ಹಿಡ್ಕೊಂಡು ಇಲ್ಲಿ ಸೆಪ್ಪಲ್ ಕಾಲ ತನ್ಕೊಂಡು ಈಡ್ಸ್ಕೊಂಡು ಎಲ್ಲ ಕೆಳಗಡೆ ಬಂದಿದ್ರು ಸರ್. ಅಷ್ಟೇ ಅಲ್ಲದೆ ಈ ಮಹಿಳೆ ಕೂಡ ಯುವಕನ ಮನೆಗೆ ಬಂದು ಆಗಾಗ ಕಾಲ ಕಳೆಯುತ್ತಿದ್ಲಂತೆ. ಕಳೆದ ಶನಿವಾರ ಮಧ್ಯಾಹ್ನ ಕೂಡ ಮನೆಗೆ ಬಂದಿದ್ಲಂತೆ. ಈ ವಿಚಾರ ತಿಳಿದು ನರಸಿಂಹನ ಮನೆ ಹತ್ತಿರ ಬಂದಿದ್ದ 4-5 ಜನರ ಗ್ಯಾಂಗ್ ಮನೆಯೊಳಗೆ ಇದ್ದ ನರಸಿಂಹರಾಜುನನ್ನ ಹೊರಗಡೆ ಎಳೆದುಕೊಂಡು ಬಂದು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರಂತೆ. ಇನ್ನು ಮನೆಯಲ್ಲೇ ಇದ್ದ ಯುವಕನ ತಾಯಿ ಗಲಾಟೆ ಬಿಡಿಸಲು ಬಂದಿದ್ದು ಆಕೆಯ ಮೇಲೂ ಹಲ್ಲೆ ಮಾಡಿದ್ರಂತೆ. ಹಲ್ಲೆಗೊಳಗಾದ ಯುವಕ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಂತೆ. ಪ್ರಜ್ಞಾಹೀನನಾಗಿದ್ದ ನರಸಿಂಹನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ವೈದ್ಯರು ಮೃತಪಟ್ಟಿದ್ದಾನೆಂದು ಡಿಕ್ಲೇರ್ ಮಾಡಿದ್ದಾರೆ. ಮಹಿಳೆಯ ಸಂಬಂಧಿಕರು ನರಸಿಂಹನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಘಟನೆ ಸಂಬಂಧ ಯಶವಂತಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಯುವಕನಿಗೆ ಪೀಡ್ಸ್ ಕಾಯಿಲೆ ಇತ್ತಂತೆ. ಪೀಡ್ಸ್ ಬಂದಿದ್ದರಿಂದ ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾನೆ ಎಂದು ಡಿಸಿಪಿ ಸ್ಪಷ್ಟಪಡಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 22/11/2025 ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಕುಮಾರಿ ಧನಲಕ್ಷ್ಮಿಯವರು ದೂರನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ತನ್ನ ಸಹೋದರ ಶ್ರೀ ನರಸಿಂಹರಾಜು ಅನ್ನೋರಿಗೆ ಶ್ರೀಮತಿ ಲಕ್ಷ್ಮಿ ಮತ್ತು ಅವರ ಸಂಬಂಧಿಕರು ಸೇರಿ ಹೊಡೆದಿದ್ದಾರೆ ಅಂತ ಹೇಳಿ, ಸಬ್ಸಿಕ್ವೆಂಟ್ಲಿ ಆಸ್ಪತ್ರೆಯಲ್ಲಿ ಅವರು ಡೆತ್ ಆಗಿದ್ದಾರೆ. ಅವರು ಅದೇ ಹೊಡೆದ ಕಾರಣಕ್ಕಾಗಿ ಕೊಲೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಯಾರೇ ತಪ್ಪು ಮಾಡಿದ್ರೂ ಸಹ ಕಾನೂನಿನ ಮುಖಾಂತರ ಹೋರಾಟ ಮಾಡಿದ್ರೆ ಒಂದು ಜೀವ ಸಹ ಉಳಿಯುತ್ತಿತ್ತು. ಈ ರೀತಿಯಾಗಿ ಹಲ್ಲೆ ಮಾಡೋದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.